ನಮಸ್ಕಾರ ಸ್ನೇಹಿತರೆ, ಲೈಫ್ ಬಿಟ್ಸ್ ಬೈ ಅನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರತಿ ವರ್ಷದಂತೆ ಈ ಸಲ ಕೂಡ ಲಾಲ್ಬಾಗ್ ಫ್ಲವರ್ ಶೋ ಹೇಗಿರುತ್ತೆ ಅನ್ನೋದನ್ನು ನೋಡೋದಕ್ಕೆ ಈ ಸಲ ಫ್ಲವರ್ ಶೋಗೆ ಕನ್ನಡ ಸಾಹಿತ್ಯ ಲೋಕದ ಖ್ಯಾತ ಸಾಹಿತಿ ಪೂರ್ಣಚಂದ್ರ ತೇಜಸ್ವಿ ಅವರನ್ನೇ ಥೀಮ್ ಆಗಿ ಇಟ್ಟಿದ್ದಾರೆ. ಇದನ್ನು ಕೇಳಿದ ತಕ್ಷಣವೇ ನಮಗೂ ತುಂಬ ಕುತೂಹಲ ಆಯಿತು. ಹೀಗಾಗಿ ಎಲ್ಲರೂ ಮನೆಯಲ್ಲಿ ಮಾತಾಡಿಕೊಂಡು ಇವತ್ತಿನ ಫ್ಲವರ್ ಶೋಗೆ ಹೋಗೋಣ ಅಂತ ನಿರ್ಧಾರ ಮಾಡಿದ್ವಿ. ಲಾಲ್ಬಾಗ್ ಒಳಗೆ ಹೋಗ್ತಿದ್ದಂತೆ ಮೊದಲನೇದಾಗಿ ಕಣ್ಣಿಗೆ ಬೀಳೋದು ಅಲ್ಲಿನ ಅಲಂಕಾರ. ಎಂಟ್ರೆನ್ಸ್ನಲ್ಲೇ ಪೂರ್ಣಚಂದ್ರ ತೇಜಸ್ವಿಯವರ ದೊಡ್ಡ ದೊಡ್ಡ ಫೋಟೋಗಳನ್ನು ತುಂಬ ಚೆನ್ನಾಗಿ ಹಾಕಿದರು. ಅವರು ಯಾರು, ಕನ್ನಡ ಸಾಹಿತ್ಯಕ್ಕೆ ಅವರ ಕೊಡುಗೆ ಏನು ಅನ್ನೋದನ್ನು ತಿಳಿಸುವ ಮಾಹಿತಿ ಕೂಡ ಅಲ್ಲಲ್ಲಿ ಇಟ್ಟಿದ್ರು. ಒಳಗೆ ಹೋಗ್ತಾ ಹೋದಂತೆ ಬೇರೆ ಬೇರೆ ಥರದ ಗಿಡಗಳನ್ನು ಕಟ್ ಮಾಡಿ ವಿಭಿನ್ನ ಅಲಂಕಾರಗಳಲ್ಲಿ ತುಂಬ ಕಲಾತ್ಮಕವಾಗಿ ಅಲಂಕರಿಸಿ ಇಟ್ಟಿದ್ರು. ಇದನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಿತ್ತು. ಎಲ್ಲ ಕಡೆ ಹೂವಿನ ಸುವಾಸನೆ, ಬಣ್ಣ ಬಣ್ಣದ ಹೂಗಳು, ಅದರಲ್ಲೂ ಬೇರೆ ಬೇರೆ ಥರದ ರೋಸ್ಗಳನ್ನು ತುಂಬ ಚೆನ್ನಾಗಿ ಬೆಳೆದಿದ್ರು. ಹೀಗೆ ನಿಧಾನವಾಗಿ ನೋಡ್ಕೊಂಡು ನಾವು ಗ್ಲಾಸ್ ಹೌಸ್ ಕಡೆ ಹೋದ್ವಿ. ಗ್ಲಾಸ್ ಹೌಸ್ ಒಳಗೆ ಕಾಲಿಟ್ಟಿದ ತಕ್ಷಣವೇ ಒಂದು ಕ್ಷಣ ಹಾಗೆ ನಿಂತು ನೋಡಬೇಕು ಅಂತ ಅನಿಸ್ಬಿಡ್ತು. ಯಾಕಂದರೆ ಅಷ್ಟು ಸುಂದರವಾಗಿ ಅಲಂಕಾರ ಮಾಡಿದರು. ಈ ಸಲ ಗ್ಲಾಸ್ ಹೌಸ್ ಒಳಗೆ ಪೂರ್ಣಚಂದ್ರ ತೇಜಸ್ವಿ ಅವರ ಜೀವನ ಮತ್ತು ಸಾಹಿತ್ಯವನ್ನು ಹೂವಿನ ಮೂಲಕ ಪ್ರದರ್ಶಿಸಿದರು. ಅಲ್ಲೇ ಒಂದು ಮನೆ ಥರ ಸೆಟ್ ಮಾಡಿ ತರಾವರಿಯ ರೋಸಾ ಹೂಗಳಿಂದ ಅದನ್ನು ರೂಪಿಸಿದ್ದರು. ಅದನ್ನು ನೋಡಿದಾಗ ಎಷ್ಟು ಶ್ರಮ ಹಾಕಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು. ಅದ್ರ ಜೊತೆಗೆ ಪೂರ್ಣಚಂದ್ರ ತೇಜಸ್ವಿ ಅವರದು ದೊಡ್ಡ ಪ್ರತಿಮೆ ಮಾಡಿ ಅದನ್ನು ಒಂದು ದೊಡ್ಡ ಹಸಿರಿನ ಬೆಟ್ಟದ ಮೇಲೆ ಕೂರಿಸಿದ್ರು. ಅದ್ರ ಪಕ್ಕದಲ್ಲೇ ಅವರು ಬರೆದಿರುವಂಥ ಪುಸ್ತಕಗಳನ್ನು ಸಾಲಾಗಿ ಇಟ್ಟಿದ್ರು. ನಿಜ ಹೇಳಬೇಕು ಅಂದರೆ ಇದರ ಹಿಂದೆ ಇರುವ ಶ್ರಮ ಮತ್ತು ಕನ್ನಡ ಸಾಹಿತ್ಯದ ಮೇಲಿರುವ ಪ್ರೀತಿ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಿತ್ತು. ಅಲ್ಲಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರ ಜೀವನದ ತುಣುಕುಗಳು, ಅವರ ಪರಿಸರದ ಪ್ರೇಮ, ಪ್ರಕೃತಿಯ ಮೇಲಿರುವ ಪ್ರೀತಿ, ಅವರ ಬರವಣಿಗೆ, ಚಿತ್ರಕಲೆ, ಫೋಟೋಗ್ರಫಿ, ಸಂಗೀತದ ಮೇಲಿರುವ ಆಸಕ್ತಿ ಇವೆಲ್ಲವನ್ನು ವಿಭಿನ್ನ ರೀತಿಯ ಹೂವು ಪ್ರತಿಮೆಗಳ ಮೂಲಕ ತೋರಿಸಿದರು. ಪೂರ್ಣಚಂದ್ರ ತೇಜಸ್ವಿ ಹಾಗೂ ಅವರ ಪತ್ನಿ ರಾಜೇಶ್ವರಿಯ ಮದುವೆ, ಮಂತ್ರಮಾಂಗಲ್ಯದ ಮಂಟಪ ಹಾಗೂ ಕುವೆಂಪು ಅವರ ಪ್ರತಿಮೆ, ಕುವೆಂಪು ಮತ್ತು ಅವರ ಪತ್ನಿಯವರ ಪ್ರತಿಮೆ, ಡಾಕ್ಟರ್ ಶಿವರಾಮ್ ಕಾರಂತರ ಪ್ರತಿಮೆ ಹಾಗೂ ಹಲವಾರು ಬೇರೆ ಬೇರೆ ಕವಿಯತ್ರಿಗಳ ಪ್ರತಿಮೆ ನೋಡಿದಾಗ ಮನಸ್ಸಿಗೆ ತುಂಬ ಖುಷಿಯಾಯಿತು. ಒಂದು ರೀತಿ ಮನೋಲ್ಲಾಸ ಉಂಟಾಯಿತು. ಒಟ್ಟಾರೆ ಈ ವರ್ಷದ ಲಾಲ್ಬಾಗ್ ಫ್ಲವರ್ ಶೋ ಕಣ್ಣಿಗೂ ಮನಸ್ಸಿಗೂ ಎರಡಕ್ಕೂ ಖುಷಿ ಕೊಡೋ ಅನುಭವ ಅಂತ ಹೇಳಬಹುದು. ನಿಜ ಹೇಳಬೇಕು ಅಂದರೆ ಗ್ಲಾಸ್ ಹೌಸ್ ಒಳಗಿದ್ದ ಸಮಯ ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ. ನೀವೇನಾದರೂ ಈ ವರ್ಷದ ಫ್ಲವರ್ ಶೋಗೆ ಹೋಗಿದ್ರೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮಗೆ ಲಾಲ್ಬಾಗಲ್ಲಿ ಯಾವ ಹೂವಿನ ಅಲಂಕಾರ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಫ್ ಬಿಟ್ಸ್ ಬೈ ಅನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.